ತಮಗೆ ಬೇಕಾದ್ರೆ ಮ್ಯಾಕ್ಸಿಮಮ್ ಹಾಕ್ಕೋಬೇಕು ಅನ್ನುವಂಥ ನಿರ್ಧಾರಕ್ಕೆ ಡಿ ಕೆ ಶಿ ಅವರು ಬಂದಾರಂತ ಕಾಣ್ತದೆ. ಅದಕ್ಕಾಗಿ ಈ ಎಲ್ಲ ನಿರ್ಧಾರ ತೆಗೆದುಕೊಳ್ತಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಅವರು ಏನು ಹೇಳ್ತಾರೋ ಅದರಂತೆ ಪಕ್ಷ ನಡೆದುಕೊಳ್ಳುತ್ತದೆ. ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಕುರಿತು ಪಕ್ಷವೇ ತೀರ್ಮಾನಿಸಲಿದೆ ಅಂಥೇಳಿ ಈ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಭಾರ ಹಾಕಿದ್ದಾರೆ. ಅವ್ರು ಹೆಂಗೆ ಅಂತ ನಡೀತಾರಪ್ಪ, ಅದಕ್ಕೆ ನಾವು ಅದಕ್ಕೆ ಬದ್ದಿದ್ದೀವಿ ಅನ್ನೋ ಮಾತನ್ನು ಹೇಳೋ ಮೂಲಕ ಏನಪ್ಪ ಅಂತಂದ್ರೆ ಈಗ ಯಾವುದು ಬದಲಾವಣೆ ಇಲ್ಲ ಸಿ ಎಮ್ದು ಅನ್ನೋದು ಅವರು ಒಪ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಬಲ ಆಕಾಂಕ್ಷಿ ಡಿ ಕೆ ಸುರೇಶ್ ಅವರು ಅನ್ನೋದನ್ನು ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಇದೇನು ಶುರು ಆಗಬೇಕಾಗಿತ್ತು ಬದಲಾವಣೆ, ಅದು ತಾತ್ಕಾಲಿಕ ಬಂದ್ ಆಗಿದೆ ಅಂತ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಈ ತಿಕ್ಕಾಡ್ತಾ ಕೊಡ್ತಾರೆ ಅದರ ಲಾಭವನ್ನು ಮಾಡ್ಕೊಳ್ಳುವಂಥ ಬಿ ಜೆ ಪಿ 2022ರಲ್ಲಿ ಕಾಂಗ್ರೆಸ್ನ ಮನೆಗೆ ಕಳಿಸೋರು ಎರಡು ಮಾತೇ ಇಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಆಗ್ಯದ. ಈ ದಿಶೆಯಲ್ಲಿ ಡಿ ಕೆ ಶಿ ಅವ್ರನ್ನ ಅತ್ಯಂತ ಹದ್ದುಬಸ್ತಲಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇದೆಲ್ಲ ಗೊತ್ತಾಗಿರುವಂತಹ ಡಿ ಕೆ ಶಿ ಅವರು ಇದು ನಮಗೆ ನೀಡುವಂಥ ಏನಪ್ಪ ಅಂದ್ರೆ ಮಹಾಪ್ರಸಾದ, ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ತಿಕ್ಕಾಟೇನಿಲ್ಲ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಈ ಒಂದು ಕುರ್ಚಿ ಕದನವನ್ನು ತಾತ್ಕಾಲಿಕ ನಿಲ್ಲಿಸಿದಾರಾ ಅನ್ನುವಂಥದ್ದು. ಇನ್ನು ಯಾರು ಒಳಗೆ ಬರ್ತಾರಾ, ಯಾರು ಹೊರಗೆ ಹೋಗ್ತಾರಾ, ಪ್ರತಿಯೊಂದು ಜಿಲ್ಲೆಯಿಂದ ಆ ವಿಚಾರ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡ್ಬೋದು ಅಂತ ಅನ್ನುವಂಥ ಮಾತು. ಅದು ಒಂದು ಮಾತು ಮಾತ್ರ ಸತ್ಯ. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಏನಪ್ಪ ಅಂದ್ರೆ ಅಹಿಂದ ಸಿದ್ಧಾಂತಕ್ಕೆ ಒಪ್ಪುವಂಥ ಜನರನ್ನು ಹೆಚ್ಚಿಗೆ ಕ್ಯಾಬಿನೆಟ್ದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅದರ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬರು,